52 ಲಕ್ಷ ರೈತರಿಗೆ ಬಿಜೆಪಿ ಸರ್ಕಾರ ನೀಡುತ್ತಿದ್ದ 4,000 ರೂಪಾಯಿ ಕಿಸಾನ್ ಸಮ್ಮಾನ್ ನಿಧಿಯನ್ನು ನಿಲ್ಲಿಸಿದೆ. ರೈತರ ಕೃಷಿ ಪಂಪ್ ಸೆಟ್ಗೆ ಟ್ರಾನ್ಸ್ಫಾರ್ಮರ್ ಅಳವಡಿಸಲು ಬಿಜೆಪಿ ಸರ್ಕಾರದಲ್ಲಿ 25,000 ರು ನಿಗದಿಪಡಿಸಿತ್ತು. ಆದರೆ ಇಂದಿನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಪಂಪ್ ಸೆಟ್ಗೆ ಟ್ರಾನ್ಸ್ಫಾರ್ಮರ್ ಅಳವಡಿಸಲು 3 ಲಕ್ಷ ರು ನೀಡಬೇಕಾಗಿದೆ ಎಂದು ಎಂಎಲ್ಸಿ ಡಿಎಸ್ ಅರುಣ್ ಗುಡುಗಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಬಿತ್ತನೆ ಬೀಜದ ಮೇಲಿನ ಬೆಲೆ ಪ್ರತಿ ಕ್ವಿಂಟಲ್ಗೆ ಶೇಕಡ 20ರಷ್ಟು ಏರಿಕೆಯಾಗಿದೆ. ಬರ ಪರಿಹಾರಕ್ಕೆ ಕೇಂದ್ರ ಸರ್ಕಾರ ನೀಡಿದ 3,454 ಕೋಟಿ ರು ಅನುದಾನದಲ್ಲಿ ನಯಾ ಪೈಸೆಯನ್ನ ರಾಜ್ಯದ ರೈತರಿಗೆ ತಲುಪಿಸದೆ ಲೂಟಿ ಹೊಡೆದಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಯೂರಿಯಾ ರಸಗೊಬ್ಬರವು 6.30 ಲಕ್ಷ ಮೆಟ್ರಿಕ್ ಟನ್ ಅವಶ್ಯಕತೆ ಇದ್ದು, ಕೇಂದ್ರ ಸರ್ಕಾರ 8.73 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರವನ್ನ ಅವಶ್ಯಕತೆಗಿಂತ ಹೆಚ್ಚಿಗೆ ಕರ್ನಾಟಕಕ್ಕೆ ನೀಡುತ್ತಿದೆ. ಉಳಿದ 2.43 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರವನ್ನ ರಾಜ್ಯದ ರೈತರಿಗೆ ನೀಡದೆ ಕಾಳಸಂತೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಾರಾಟ ಮಾಡುತ್ತಿದೆಯೇ ಎಂದು ಪ್ರಶ್ನೆ ಮಾಡಿದರು. ರಾಜ್ಯ ಸರ್ಕಾರ ದಲಿತ ವಿರೋಧಿ, ಜನ ವಿರೋಧಿ, ಅಭಿವೃದ್ಧಿ ವಿರೋಧಿ, ಹಿಂದೂ ವಿರೋಧಿ ಹಾಗೂ ರೈತ ವಿರೋಧಿ, ಇದರೊಳಗೆ ಎತ್ತಿದ ಕೈ ಅಂತ ಅನ್ನೋ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರದ ನಡವಳಿಕೆ. ಇವತ್ತು ರಾಜ್ಯದಲ್ಲಿ ಮುಂಗಾರು ಚೆನ್ನಾಗಾಯ್ತು, ಈಗ ಬರ್ತಾ ಇರುವಂತಹ ಮಳೆನೂ ಚೆನ್ನಾಗಾಗ್ತಾ ಇದೆ ಎಲ್ಲ ಕಡೆ. ಆದರೆ ರಾಜ್ಯ ಸರ್ಕಾರ ತಯಾರಿನೇ ಆಗಿಲ್ಲ ಅಂದ್ರೆ ರೈತ ವಿರೋಧಿ ಅದೇ ಇನ್ನೇನು ಹೇಳಕ್ ಸಾಧ್ಯ ಅಂತ. ವಿದ್ಯಾನಿಧಿನ ನಿಲ್ಸಿದ್ರು, ಸರಿ, ದುಡ್ಡಿಲ್ಲ. ಕಿಸಾನ್ ಸಮ್ಮಾನ್ ಯೋಜನೆಯನ್ನ ನಿಲ್ಸಿದ್ರು, ಸರಿ, ದುಡ್ಡಿಲ್ಲ. ಕೇಂದ್ರ ಸರ್ಕಾರದಿಂದ ಬರುವಂತ ಗೊಬ್ಬರನ ಸರಿಯಾಗಿ ನೀವು ರೈತರಿಗೆ ಕೊಡ್ಲಿಲ್ಲ ಅಂದ್ರೆ ನಾವು ರೈತ ವಿರೋಧಿ ನಿಮ್ ಸರ್ಕಾರ ಮಾಡ್ತಿರೋದು ಏನು ಅಂತ ನಮಗೆ ಕೇಳಕ್ ಹಕ್ಕಿಲ್ವಾ? ಹಾಗಾಗಿ ಇವತ್ತು ಬಂದಿರುವಂತ 8,73,000 ಒಟ್ಟು ಗೊಬ್ಬರ ಟನ್ ಗಟ್ಟಲೆ ಬಂದಿರುವಂತದನ್ನ ನಿಮಗೆ ಪ್ಲಾನ್ ಮಾಡಕ್ಕೆ ಬರಲಿಲ್ಲ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಏನ್ ಮಾಡ್ತಿದ್ದೀರಾ ಅಂತ. ಒಂದ್ ಕಡೆ ಮುಖ್ಯಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಯ ಸ್ಥಾನವನ್ನ ಉಳಿಸ್ಲಿಕ್ಕೆ ಅವರು ಏನಿರಬೇಕು ಅದರ ತಯಾರಿ. ಚಲುವರಾಯಸ್ವಾಮಿ ಅವರು ತನ್ನ ಸಚಿವ ಸ್ಥಾನ ಉಳಿಸ್ಕೋಬೇಕು, ಮತ್ತೆ ಬರೋ ದಿನದಲ್ಲಿ ಇದಕ್ಕಿಂತ ಬೆಟರ್ ಸಚಿವ ಸ್ಥಾನ ಬೇಕು ಅನ್ನುವಂಥದ್ರೊಳಗೆ ಅದರೊಳಗಡೆ ತಯಾರಿ. ಇಲ್ಲಿ ರೈತರು ಮಾತ್ರ ಇವತ್ತು ನಿದ್ದೆ ಬಿಟ್ಟು ಇವತ್ತು ಗೊಬ್ಬರ ಇಲ್ಲದೆ ಆ ತರ ಸ್ಥಿತಿಲಿ ಇವತ್ತು ರಾಜ್ಯದಲ್ಲಿ ನಡೀತಾ ಇರುವಂತದ್ದು. ಜೊತೆಗೆ ಯೂರಿಯಾ ಗೊಬ್ಬರ ಇವತ್ತು ಕೇಂದ್ರ ಸರ್ಕಾರ ಇಷ್ಟು ಪ್ಲಾನ್ ಮಾಡಿ ಬೇಕಾಗಿರುವಂತ ಅನುದಾನವನ್ನ ಕೊಡುತ್ತೆ. ಹವಾಮಾನ ಹೆಂಗಿದೆ ಅನ್ನುವಂಥದ್ದನ್ನ ಈ ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ಗೊತ್ತು. ರಾಜ್ಯ ಸರ್ಕಾರದ ಮಂತ್ರಿಗಳು ಅವ್ರ ಜೊತೆ ಕೂರಲೇ ಇಲ್ಲ. ನಮಗೆ ಯಾವ ಟೈಮಲ್ಲಿ ಯಾವ ಭಾಗದಲ್ಲಿ ನಮಗೆ ಯೂರಿಯಾ ಗೊಬ್ಬರ ಬೇಕು ಅಂತ ಗೊತ್ತೇ ಆಗಲಿಲ್ಲ ಇವರಿಗೆ. ನಮ್ದು ಒಂದೇ ರೀತಿಯಾದಂತಹ ಹವಾಮಾನ ಏನಿರೋದಿಲ್ಲ. ಭಾರತದಲ್ಲಿ ಉತ್ತರ ಭಾರತದಿಂದ ದಕ್ಷಿಣ ಭಾರತ ತನಕ ವಿವಿಧ ಹಂತಗಳಲ್ಲಿ ಮಳೆ ಆಗುವಂತಹ ಜಾಗಗಳು. ಯಾವ ಟೈಮಲ್ಲಿ ಎಲ್ಲೆಲ್ಲಿಗೆ ಸರಬರಾಜು ಮಾಡಬೇಕು ಅದರದ್ದು ಡಿಮ್ಯಾಂಡ್ ಅನ್ನು ಏನ್ ಕಳಿಸ್ಬೇಕು ಅಂತ ಕಳಿಸ್ಲಿಲ್ಲ. ನಮಗೆ ರಾಜ್ಯಕ್ಕೆ ಬೇಕಾಗಿರುವಂತದ್ದು 6 ಲಕ್ಷ ಟನ್ ಗೊಬ್ಬರ. ಆ 6.73 8.04 ನಮಗೆ ಅಲರ್ಟ್ ಆಗಿದೆ ಕೇಂದ್ರ ಸರ್ಕಾರದಿಂದ. ನನಗೆ ಡಿಮ್ಯಾಂಡ್ ಯಾವಾಗ ಹಾಕ್ಬೇಕು ಅನ್ನೋಂಥದ್ದನ್ನ ಇಷ್ಟೊಂದು ಕಾಮನ್ ಸೆನ್ಸ್ ಇಲ್ದಿರುವಂತಹ ಈ ಸರ್ಕಾರ ಇನ್ನು ನಾವು ಏನ್ ಬೈಬೇಕು ಅನ್ನೋಂಥದ್ದನ್ನೇ ನಮಗೆ ಗೊತ್ತಾಗ್ತಾ ಇಲ್ಲ. ಅವರವರ ಕುರ್ಚಿಗಳನ್ನ ಉಳಿಸ್ಕೊಳಕ್ ಬಿಟ್ರೆ ಮಾತ್ರ ಯಾವುದೇ ಒಬ್ಬ ರೈತನ ಪರವಾಗಿ ಏನಾರ ಮಾಡ್ಬೇಕು, ರೈತನಿಗೆ ಏನ್ ಬೇಕು, ಈ ದೇಶದ ಬೆನ್ನೆಲುಬು ಅಂತ ಬರೀ ಭಾಷಣ ಮಾತ್ರ ಇಷ್ಟು ವರ್ಷಗಳ ಕಾಲ ಹೇಳ್ಕೊಂತ ಬಿದ್ದಂತ ಕಾಂಗ್ರೆಸ್ ಇವತ್ತು ಸಂಪೂರ್ಣವಾಗಿ ಕುಸಿದಿದೆ. ಇದ್ರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾದಿಂದ ದೊಡ್ಡ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಮಾಡಲಿದ್ದೀವಿ. ಈಗ ಬೇಕಾಗಿರುವಂತಹ ಯೂರಿಯಾ ಗೊಬ್ಬರ ಮತ್ತೆ ಗೊಬ್ಬರಕ್ಕೆ ಬಂದಂತ ರೈತರಿಗೆ ಲಾಠಿ ಚಾರ್ಜ್ ಮಾಡ್ತಾರೆ ಹಾವೇರಿ ಮತ್ತೆ ದಾವಣಗೆರೆ ಜಿಲ್ಲೆಯಲ್ಲಿ. ಇದು ಎಷ್ಟು ಸರಿ ಅಂತ. ನಮಗೆ ಬೇಕಾಗಿರೋದು ಎಷ್ಟು ಅನುದಾನ ಮತ್ತೆ ಬಜೆಟ್ ಅಲ್ಲಿ ಇವ್ರು ಹಾಕೋಬೇಕಾದ್ರೆ ಈ ಸಲ ನಮಗೆ ಬೇಕಾಗಿರೋ ಬಜೆಟ್ಗಿಂತ ಕಡಿಮೆ ಬಜೆಟ್ ಅನ್ನ ಕೇಳಿರೋಂಥದ್ದೇ ನಮಗೆ ಆಶ್ಚರ್ಯ. ನಮ್ಮ ರಾಜ್ಯದಲ್ಲಿ ಎಷ್ಟು ಕೃಷಿ ಭೂಮಿಗಳಿದೆ, ಎಲ್ಲಿಗೆ ಯೂರಿಯಾ ಗೊಬ್ಬರ ಬೇಕು. ಯೂರಿಯಾ ಇದೆ, ನ್ಯಾನೋ ಯೂರಿಯಾ ಅಂತ ಈಗ ಬಂದಿದೆ. ಆ ನ್ಯಾನೋ ಯೂರಿಯಾದ ಮುಖಾಂತರ ಸಾಕಷ್ಟು ಸಮಸ್ಯೆಗಳನ್ನ ಬಗೆ